ನಮಸ್ಕಾರ ವೀಕ್ಷಕರೇ. ಮ್ಯಾನ್ ಎಟನ್ ಪ್ರಾಜೆಕ್ಟ್ ಇದು ಇವತ್ತು ಅಮೆರಿಕಾದ ನಿದ್ದೆ ಕೆಡಿಸ್ತಾ ಇದೆ. ಚೈನಾ ಇಂಥದಕ್ಕೆ ಕೈ ಹಾಕಿದೀಯಾ ಅಂತ ಅಂದ್ರೆ ನ್ಯೂಕ್ಲಿಯರ್ ವೆಪನ್ ಗಳಲ್ಲಿ ಅಮೆರಿಕ ಟಾಪ್ ಅಂತಾನೆ ಮಾತಾಡ್ತಾ ಇದ್ವಿ. ಇವತ್ತೇನಾಗಿದೆ, ಚೈನಾ ಅದರಲ್ಲಿ ಟಾಪ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅಟಾಮಿಕ್ ಬಾಂಬ್ ಆಗ್ಬೋದು, ನ್ಯೂಕ್ಲಿಯರ್ ಮಿಸೈಲ್ಸ್ ಗಳಾಗ್ಬೋದು, ಇಂಥದ್ರಲ್ಲೆಲ್ಲ ಚೈನಾ ಇವತ್ತು ಒಂದ್ ಹೆಜ್ಜೆ ಮುಂದೆ ಹೋಗೋಣ, ಅಮೆರಿಕನ ಮೀರ್ಸೋಣ ಅನ್ನೋ ಪ್ರಯತ್ನದಲ್ಲಿ ಇವತ್ತು ಚೈನಾ ಪ್ರಯತ್ನ ಮಾಡ್ತಾ ಇದೆ. ಮ್ಯಾನ್ ಎಟನ್ ಪ್ರಾಜೆಕ್ಟ್ ಬಂದು ಎರಡನೇ ಮಹಾಯುದ್ಧ ನಡೆದಾಗ, ಮಹಾಯುದ್ಧ ಲೆಕ್ಕ ಹಾಕೊಳ್ಳಿ, ಆ ಟೈಮ್ ನಲ್ಲಿ 1942 ಇಂದ 1946 ಅಲ್ಲಿ ಮ್ಯಾನ್ ಹೆಟನ್ ಅಂತ ಒಂದು ಪ್ರಾಜೆಕ್ಟ್ ತಂದಿದ್ರು. ಅಂದ್ರೆ ಅದರಿಂದ ಮಹಾಯುದ್ಧಗಳು ನಿಂತೋಯ್ತು, ಮನುಷ್ಯರು ಸತ್ತೋದ್ರು, ಲಕ್ಷಾಂತರ ಜನ ಕ್ಷಣ ಮಾತ್ರದಲ್ಲಿ ಬೂದಿ ಆಗೋಗಿದ್ರು ಅನ್ನೋದೇ ಈ ಮ್ಯಾನ್ ಹೆಟನ್ ಪ್ರಾಜೆಕ್ಟ್. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ನೀವು ಹುಡ್ಕೊಂಡು ಹೋದ್ರು ಸಿಗುತ್ತೆ. ಅಮೆರಿಕ, UK, ಕೆನಡಾ ಈ ಮೂರು ದೇಶಗಳು ಸೇರ್ಕೊಂಡು ಒಂದು ಅಟಾಮಿಕ್ ಬಾಂಬ್ ನ ರೆಡಿ ಮಾಡಿದ್ವು. ಯಾವ್ದದು? ಲಿಟಲ್ ಬಾಯ್ ಮತ್ತೆ ಫ್ಯಾಟ್ ಮ್ಯಾನ್ ಅಂತ ಒಂದು ಪ್ಲುಟೋನಿಯಂ ಬಾಂಬು, ಯುರೇನಿಯಂ ಬಾಂಬು, ಇದೆರಡನ್ನ ರೆಡಿ ಮಾಡಿದ್ರು. ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ರು. ಅದರಿಂದ ಇಂಪ್ಯಾಕ್ಟ್ ಜಾಸ್ತಿನೇ ಆಯ್ತು. ನೆಕ್ಸ್ಟ್ ಆತರ ಮಾಡಬಾರ್ದು ಅಂತ ಹೇಳಿ ಸಡನ್ ಆಗಿ ಸ್ಟಾಪ್ ಮಾಡಿದ್ರು. ಅದನ್ನ ಮ್ಯಾನ್ ಹೆಟನ್ ಅಂತ ಒಂದು ಜಾಗದಲ್ಲಿ ಮಾಡಿದ್ರಿಂದ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮ್ಯಾನ್ ಹೆಟನ್ ಬಾಂಬ್ ಅಂದ್ರು. ಆದ್ರೆ ನಮ್ಮಲ್ಲಿ ನಾವು ಮಾತಾಡೋದಾದ್ರೆ ಮ್ಯಾನ್ ಈಟಿಂಗ್ ಬಾಂಬ್ ಅಂತಾನೆ ಅನ್ಬೋದು. ಮನುಷ್ಯರನ್ನ ತಿಂದಂತ ಬಾಂಬು, ಲಕ್ಷಾಂತರ ಜನರನ್ನ ಒಟ್ಟಿಗೆ ತಿಂದಂತ ಬಾಂಬು ಮ್ಯಾನ್ ಈಟಿಂಗ್ ಬಾಂಬ್ ಅಂತಾನೆ ಕರೀತಾರೆ. ಅಂತ ಒಂದು ಹೆಜ್ಜೆಗೆ ಇವತ್ತು ಚೈನಾ ಕೈ ಹಾಕಿದೆ. ಯಾಕೆ ಅನ್ನೋದಾದ್ರೆ ಒಂದು ಫೋಟೋ ತೋರಿಸಿ ನೋಡಿ. 2025 ಏನಿದೆ, ಈ ವರ್ಷದಲ್ಲಿ ಮೋಸ್ಟ್ ನ್ಯೂಕ್ಲಿಯರ್ ವಾರೆಡ್ಸ್ ಅಂದ್ರೆ ಜಾಸ್ತಿ ನ್ಯೂಕ್ಲಿಯರ್ ವಾರೆಡ್ಸ್ ನ ಟೆಸ್ಟ್ ಮಾಡಿರುವಂತ ದೇಶಗಳಲ್ಲಿ ಯಾವ್ದು ಫಸ್ಟ್ ಅಂದ್ರೆ ನಾರ್ಮಲ್ ಆಗಿ USA ಇಲ್ಲ ರಷ್ಯಾ ಅನ್ಕೊಳ್ತೀವಿ. ಇಲ್ಲ, ಚೈನಾ ಇವತ್ತು ಟಾಪ್ ಬಂದಿದೆ. ಲೆಕ್ಕ ಹಾಕೊಳ್ಳಿ, ಇಲ್ಲಿ ತೋರಿಸ್ತಾರೆ ನೋಡಿ. ಈಗ 600 ಎಕ್ಸ್ಟ್ರಾ ಟೆಸ್ಟ್ ಮಾಡಿದೆ. ಅಂದ್ರೆ ಸುಮಾರು ಚೈನಾದಲ್ಲಿ ಈ ವರ್ಷದಲ್ಲಿ 100 ನ್ಯೂಕ್ಲಿಯರ್ ಮಿಸೈಲ್ಸ್ ಗಳನ್ನ ಟೆಸ್ಟ್ ಮಾಡಿದೆ. ಈಗ ಆಲ್ರೆಡಿ ಅವ್ರ ಹತ್ರ ಒಂದು 600 ನ್ಯೂಕ್ಲಿಯರ್ ಮಿಸೈಲ್ಸ್ ಗಳು ಇದೆ. ಇನ್ನ ನಮ್ಮ ದೇಶದಲ್ಲೂ ಒಂದು 7-8 ಟೆಸ್ಟ್ ಮಾಡಿದ್ದಾರೆ ಬಿಡಿ, ಅದನ್ನು ತೋರಿಸ್ತಾ ಇದೆ ನೋಡಿ. +8 ಆಗಿದೆ ನಮ್ಮ ದೇಶದಲ್ಲಿ. ಇನ್ನ ರಷ್ಯಾದಲ್ಲಿ ಏನು ಚೇಂಜಸ್ ಮಾಡ್ಕೊಂಡಿಲ್ಲ, ಇರೋದ್ರಲ್ಲೇ ಹಾಗೆ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಅವ್ರ ಹತ್ರ ಆಲ್ರೆಡಿ ವಾರೆಡ್ಸ್ ಅಂದ್ರೆ ಯುದ್ಧ ಮಾಡೋದಕ್ಕೆ ಬೇಕಾಗಿರುವಂತ ನ್ಯೂಕ್ಲಿಯರ್ ಬಾಂಬ್ಗಳು ಸುಮಾರು 4300 ಇದಾವೆ. ಅದರಲ್ಲಿ ಒಂದು 70 ಅಂದ್ರೆ ಇಯರ್ ಬೈ ಇಯರ್ ಅದ್ರ ಆಯಸ್ಸು ಮುಗಿತಾ ಇರುತ್ತೆ. ಅಂದ್ರೆ ಮಿಸೈಲ್ ಕೆಪಾಸಿಟಿ ಆಗ್ಬೋದು, ರಸ್ಟ್ ಹಿಡ್ದಿರೋ ಪ್ರಾಡಕ್ಟ್ಸ್ ಗಳು ಇಲ್ಲ ಅದು ಇದಿರುತ್ತಲ್ಲ, ಆಯಸ್ ಮುಗ್ದ ಹಾಗೆ ರಿಟೆನ್ಷನ್ ಪೀರಿಯಡ್ ಬೇಸ್ ಮೇಲೆ ಅವುಗಳನ್ನ ಸ್ಕ್ರಾಪ್ ಆಗ್ತಾ ಇರ್ತಾರೆ. ಆ ತರ ಹೋಗೋದಾದ್ರೆ ರಷ್ಯಾ ಅದು ಒಂದು 70 ಕಡಿಮೆ ಆಗಿದೆ, ಚೈನಾದು ಕೂಡ ಒಂದು 8 ಕಡಿಮೆ ಆಗಿದೆ. ಈಗಲೂ ಟಾಪ್ ಮೋಸ್ಟ್ ವರ್ಲ್ಡ್ ಅಲ್ಲಿ ಅಮೆರಿಕ, ರಷ್ಯಾನೇ ಇಟ್ಕೊಂಡಿರೋದು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ. ಆದ್ರೆ ಚೈನಾ ಇವ್ರನ್ನ ಮೀರಿಸ್ಬೇಕು ಯಾವಾಗಾದ್ರೂ ಮಾಡಿ ಅನ್ನೋ ರೀತಿ ಈ ವರ್ಷ ಟೆಸ್ಟ್ ಮಾಡಿರುವಂತದ್ದು 100ಕ್ಕೂ ಜಾಸ್ತಿ ಮ್ಯಾನ್ ಹೆಟನ್ ಅಲ್ಲ, ಮ್ಯಾನ್ ಈಟಿಂಗ್ ಬಾಂಬ್ಸ್ ಗಳನ್ನ ರೆಡಿ ಮಾಡಿದೆ. ಮಹಾಯುದ್ಧಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ. ಒಂದ್ ಕಡೆ ನಾವು ದೇಶಗಳನ್ನ ಉಳಿಸ್ತೀವಿ, ನಮ್ಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂತಾರೆ. ಆದ್ರೂ ಕೂಡ ಈ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಸಿದ್ಧ ಮಾಡ್ತಾನೆ ಇದ್ದಾರೆ. ಅಲ್ಲಿ ಡೀಟೇಲ್ಸ್ ತೋರಿಸ್ತಾರೆ ನೋಡಿ. ಫ್ರಾನ್ಸು ಬೇಡ ಸದ್ಯಕ್ಕೆ ನೋಡೋಣ ಅಂತ ಸೈಲೆಂಟ್ ಆಗಿದೆ. UK ಸೈಲೆಂಟ್ ಆಗಿದೆ. ಇಂಡಿಯಾದವರು ಕೆಲವಷ್ಟು ನಮ್ಮ ಸೇಫ್ಟಿಗಿರ್ಲಿ ಅಂತ ಒಂದು 8 ಟೆಸ್ಟ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಆಪ್ಷನ್ ಇಲ್ಲ, ದುಡ್ಡೇ ಇಲ್ಲ, ದಿವಾಳಿ ಆಗಿರೋದ್ರಿಂದ ಅವರು ಸೈಲೆಂಟ್ ಆಗಿದ್ದಾರೆ. ಇಸ್ರೇಲು ಸೈಲೆಂಟ್ ಆಗಿದೆ, ನಾರ್ತ್ ಕೊರಿಯಾನು ಸೈಲೆಂಟ್ ಆಗಿದೆ. ಆದ್ರೆ ಚೈನಾ ಮಾತ್ರ ಎಲ್ಲರಿಗಿಂತ ನಾನು ಮುಂದೆ ಹೋಗ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಮ್ಯಾನ್ ಈಟಿಂಗ್ ಬಾಂಬ್ಗಳನ್ನ ಕಂಡುಹಿಡಿತಾನೆ ಇದೆ. ಇದು ಮುಂದೆ ಒಂದು ದಿನ ಮಹಾಯುದ್ಧಕ್ಕೆ ಕಾರಣ ಆಗಬಹುದು ಅಂತ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಸ್ಟ್ರಾಂಗೆಸ್ಟ್ ಆರ್ಮಿ ಅಂತ ವರ್ಲ್ಡ್ ಅಲ್ಲಿ ನಾವು ಲೆಕ್ಕ ತಗೊಳ್ಳೋದಾದ್ರೆ ಫಸ್ಟ್ USA ಬರುತ್ತೆ, ರಷ್ಯಾ ಬರುತ್ತೆ, ಚೈನಾ ಬರ್ತಾ ಇತ್ತು. ಈಗ ಭಾರತನೂ ಅದ್ರ ರೇಂಜ್ಗೆ ಈಕ್ವಲ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ತಾ ಇರೋದು ಎಲ್ಲರೂ ಕೂಡ. ಆದ್ರೆ ಚೈನಾ ಆಸೆ ಏನು, ನಂಬರ್ 1 ಅಲ್ಲಿ ಇರ್ಬೇಕು, ಅಂದ್ರೆ USA ನ ಬೀಟ್ ಮಾಡ್ಬೇಕು. ಅದಕ್ಕೋಸ್ಕರ ಯಾವ ಮಟ್ಟಕ್ಕಾದ್ರೂ ನಾನು ಹೋಗ್ತೀನಿ ಅನ್ನೋ ಮಟ್ಟಕ್ಕೆ ಚೈನಾ ಸಿದ್ಧ ಆಗ್ತಾ ಇದೆ. ಅಟ್ ಪ್ರೆಸೆಂಟ್ ನ್ಯೂಕ್ಲಿಯರ್ ಪವರ್ಸ್ ಲೆಕ್ಕ ಹಾಕೊಳ್ಳೋದಾದ್ರೆ ಇಲ್ಲಿ ಒಂದು ಪೋಸ್ಟರ್ ಕೊಡ್ತಾರೆ. ನ್ಯಾಟೋ ಕಂಟ್ರೀಸ್ ಎಲ್ಲಾ ಸೇರಿದ್ರೆ 5000, ಅಮೆರಿಕ ಒಂದೇ ದೇಶ 5000, ಚೈನಾ 500+, ಭಾರತ 170, ಪಾಕಿಸ್ತಾನ 170 ಆಸ್ಪಾಸ್ನಲ್ಲಿ ಇದಾವೆ. ಆದ್ರೆ ಚೈನಾ ಟಾರ್ಗೆಟ್ ಏನು, ಅಮೆರಿಕಾನ ಮೀರಿಸ್ಬೇಕು. ಅದಕ್ಕೋಸ್ಕರ ಒಳಗಡೆನೆ ಈ ಮ್ಯಾನ್ ಈಟಿಂಗ್ ಬಾಂಬ್ಸ್ ಗಳನ್ನ ಕಂಡುಹಿಡಿಯೋದು ಜಾಸ್ತಿ ಮಾಡಿದೆ. ಕೆಲವಷ್ಟು ಗೊತ್ತಾಗ್ತಾ ಇದೆ, ಗೊತ್ತಿಲ್ಲದೆ ಇರೋದು ಎಷ್ಟೋ ಇದೆ. ನ್ಯೂಸ್ ಗಳಲ್ಲೇ ಬರ್ತಾ ಇಲ್ಲ, ಅಂತದನ್ನ ಕಂಡುಹಿಡಿತಾ ಇದೆ ಚೈನಾ. ಸ್ಯಾಟಲೈಟ್ಸ್ ಗಳಲ್ಲೂ ಗೊತ್ತಾಗ್ತಾ ಇಲ್ಲ, ರೆಕಾರ್ಡೇ ಸಿಗ್ತಾ ಇಲ್ಲ. ಬಟ್ ಅವರು ಸಿದ್ಧ ಮಾಡಿ ಇಟ್ಕೊಳ್ತಾ ಇದ್ದಾರೆ ಮಹಾಯುದ್ಧಕ್ಕೆ ಅನ್ನೋದು ಮಾತ್ರ ಒಂದು ಮುನ್ನುಡಿ ಅಷ್ಟೇ. ಯಾಕೆ ಅಂದ್ರೆ ಆರ್ಟಿಕಲ್ಸ್ ಗಳು ಅವ್ರು ತೋರಿಸ್ತಾ ಇರೋದು 100 ಚೈನಾದವರು ಟೆಸ್ಟ್ ಮಾಡಿದ್ದಾರೆ. ಅಂದ್ರೆ ಫಿಸಿಕಲಿ ಪ್ರೂಫ್ ಇರೋದು ಅಂದ್ರೆ
ಪ್ರೂಫ್ ಇಲ್ದೇ ಇರೋದು ಎಷ್ಟು ಟೆಸ್ಟ್ ಮಾಡಿರ್ಬೋದು ಗೊತ್ತಿಲ್ಲ. ಅದನ್ನೇ ಇವತ್ತು ಅಮೆರಿಕ ತಲೆ ಕೆಡಿಸ್ತಾ ಇದೆ. ಚೈನಾ ಇಷ್ಟೊಂದು ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ, ಯಾವತ್ತಿದ್ರು ಅಮೆರಿಕಕ್ಕೆ ದೊಡ್ಡ ತಲೆನೋವು ಅಂತಾನೆ ಇವತ್ತು ಅದನ್ನ ಅಪೋಸ್ ಮಾಡ್ತಾ ಇದೆ ಅಮೆರಿಕ. ಇದರಿಂದ ಚೈನಾ ಮತ್ತೆ ಅಮೆರಿಕ ಮಧ್ಯೆ ಯುದ್ಧ ಆದ್ರೂ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರಗಳು ತಜ್ಞರು ಮಾಡ್ತಾ ಇದ್ದಾರೆ. ಆಗಬಹುದು, ಆಗದೇನು ಇರಬಹುದು. ಆದ್ರೆ ಇಲ್ಲಿ ಚೈನಾ ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಸಿದ್ಧ ಮಾಡ್ಕೊಳ್ತಾ ಇದೆ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ. ಉತ್ತರ ಸಿಗೋದಿಲ್ಲ. ಇದು 3ನೇ ಮಹಾಯುದ್ಧ ಕಾರಣ ಆಗುತ್ತಾ? ಆಗಬಹುದು, ನೋಡೋಣ ಏನೇನಾಗುತ್ತೆ. ಬಟ್ ಇದೆಲ್ಲ ಕೂಡ ಜಗತ್ತಿನ ಅಂತ್ಯಕ್ಕೆ ಒಂದು ಕಾರಣ. ಇದನ್ನ ತಡೆಯೋಕೆ ಯಾರ ಕೈಲೂ ಆಗಲ್ಲ ಬಿಡಿ. ಯಾರು ತಡೆಯೋಕ್ಕಾಗುತ್ತೆ? ನಮ್ಮ ಕೈಲಾಗುತ್ತಾ? ಇಲ್ಲ. ದೊಡ್ಡ ದೊಡ್ಡವ್ರು ಆಲ್ರೆಡಿ ಪ್ಲಾನ್ ಮಾಡ್ಬಿಟ್ಟಿದ್ರೆ ಅವ್ನು ತಡೆಯೋದು ತುಂಬಾ ಕಷ್ಟ ಇದೆ. ಆಗೋದೆಲ್ಲ ಆಗ್ಲಿ, ಅದರಿಂದ ನಾವು ಏನ್ ಕಲ್ತ್ಕೋಬೇಕು, ನಾವು ಏನ್ ಸಿದ್ಧ ಆಗ್ಬೇಕು ಅನ್ನೋದು ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ವಿಷಯಗಳು ನಡೀತಾನೆ ಇದಾವೆ, ನಾನು ತಿಳಿಸ್ತಾ ಇರ್ತೀನಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೊಳ್ಳೋಣ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.